ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಎಲ್ಲರೂ ಎಕ್ಸಾಮ್ಸ್ನ ಸೂಪರ್ ಡೂಪರ್ ಚಿಂದಿ ಚಿತ್ರಾನ್ನ ಥರ ಬರೆದು ಈಗ ಎಲ್ಲರ ಮೈಂಡಲ್ಲಿ ಕೆ ಸಿ ಟಿ ಅಂತ ಓಡ್ತಾ ಇರುತ್ತೆ. ಕೆಲವರು ಇನ್ನೂ ಬೇರೆ ಬೇರೆ ಎಕ್ಸಾಮ್ಸ್ ಎಲ್ಲ ಬರೀಬೇಕು ಅಂತಲೂ ಯೋಚನೆ ಮಾಡ್ತಾ ಇರ್ತೀರಾ. ಯಾವ್ದು ಪ್ರಿಪೇರ್ ಆಗಬೇಕು, ಹೆಂಗೆ ಪ್ರಿಪೇರ್ ಆಗಬೇಕು ಅಂತೆಲ್ಲ ಫುಲ್ ಈ ಥಾಟ್ಸ್ ಎಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ತೀವಿ ಪಾಯಿಂಟ್ ಇನ್ ಟೈಮಲ್ಲಿ. ಸೊ ಮಕ್ಕಳೇ, ನಿಮಗೋಸ್ಕರ ಲೈಕ್ ಯಾರ್ಯಾರು ಫ್ಯೂಚರ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಇದ್ದಾರೆ, ಇಂಜಿನಿಯರಿಂಗ್ ಕೌನ್ಸ್ಲಿಂಗ್ ಹೆಂಗೆ ವರ್ಕ್ ಆಗುತ್ತೆ, ಯಾವ್ದಾದ್ರು ಒಂದು ಕಾಲೇಜಲ್ಲಿ ಇಂಜಿನಿಯರಿಂಗ್ ಬ್ರ್ಯಾಂಚ್ ಹೆಂಗೆ ಫಿಲ್ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗಿಬಿಟ್ರೆ ನೀವಿನ್ನೂ ಬೆಟರಾಗಿ ಪ್ರಿಪೇರ್ ಆಗ್ತೀರಾ. ಯಾವ್ದಾದ್ರು ಡಿಸಿಷನ್ ಚೇಂಜ್ ಮಾಡೋದಿದ್ರೆ ಚೇಂಜ್ ಮಾಡಿಕೊಂಡು ಈಗಲೇ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇದೇನಂದರೆ, ಇಂಜಿನಿಯರಿಂಗ್ ಕಾಲೇಜ್ ಯಾವ್ದಾದ್ರು ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಇನ್ ಬ್ಯಾಂಗ್ಳೂರು ಅಥವಾ ಕರ್ನಾಟಕ ನೀವು ತೊಗೊಂಡ್ರೆ ಅದು ಹೆಂಗೆ ಫಿಲ್ ಆಗುತ್ತೆ ಅಂತ ನಾನು ತೋರಿಸೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಲೆಟ್ಸೆ ಯಾವುದೋ ಒಂದು ಎಕ್ಸಾಂಪಲ್, ಯಾವುದೋ ಒಂದು ಕಾಲೇಜ್ ತೊಗೊಂಡಿದ್ದೀನಿ ನಾನು. ಇದರಲ್ಲಿ 100 ಸೀಟ್ಸ್ ಒಂದು ಬ್ರಾಂಚಲ್ಲಿ ತೊಗೊಳ್ತಾರೆ ಅಂತ ನೀವು ಎಕ್ಸಾಂಪಲ್ ತೊಗೊಂಡ್ರೆ, ಈ 100 ಸೀಟ್ಸ್ ಲೆಟ್ಸೆ ಕಂಪ್ಯೂಟರ್ ಸೈನ್ಸ್ ಒಂದು ಬ್ರಾಂಚ್ ಇದೆ. ಆ ಕಂಪ್ಯೂಟರ್ ಸೈನ್ಸಲ್ಲಿ 100 ಸ್ಟೂಡೆಂಟ್ಸ್ನ ಹೆಂಗೆ ಕೌನ್ಸ್ಲಿಂಗ್ ಮಾಡಿ ಫಿಲ್ ಮಾಡ್ತಾರೆ, ಯಾರ್ಯಾರಿಗೆ ಹೆಂಗೆ ಸೀಟ್ ಹೋಗುತ್ತೆ ಅಂದರೆ ಅರೌಂಡ್ 45 ಸೀಟ್ಸ್ ಆರ್ ರಿಸರ್ವ್ಡ್ ಫಾರ್ KCET. ಇದೊಂಥರ ಕಾಲೇಜ್ ಇದ್ದರೆ ಇಮ್ಯಾಜಿನ್ 3 ಎಂಟ್ರೆನ್ಸ್, ಓಕೆನಾ? ಒಂದು ಎಂಟ್ರೆನ್ಸು KCET ಎಕ್ಸಾಮ್ ಕೌನ್ಸ್ಲಿಂಗಿಂದ ಒಂದು ಎಂಟ್ರೆನ್ಸ್, ಸೆಕೆಂಡ್ ಎಂಟ್ರೆನ್ಸ್ ಕಾಮೆಡ್ ಕೆ ಗೇಟ್, ಇದು ಕಾಮೆಡ್ ಕೆಯಿಂದ ಸೆಕೆಂಡ್ ಎಂಟ್ರೆನ್ಸ್, ಥರ್ಡ್ ಎಂಟ್ರೆನ್ಸ್ ಮ್ಯಾನೇಜ್ಮೆಂಟ್ ಕೋಟಾಯಿಂದ. ಸೊ ಯಾವುದೇ ಕಾಲೇಜ್ ಆಗಲಿ, ಯಾವುದೇ ಪ್ರೈವೇಟ್ ಕಾಲೇಜ್ ಆಗಲಿ, ಗೌರ್ಮೆಂಟ್ ಕಾಲೇಜಸಲ್ಲಿ ಏನಾಗುತ್ತೆ ಕಾಮೆಡ್ ಕೆ ಆ್ಯಂಡ್ ಮ್ಯಾನೇಜ್ಮೆಂಟ್ ಇರ್ದಿರೇ ಇರ್ಬೋದು. ಸೊ ಮೆಜಾರಿಟಿ ಆಫ್ ದ ಕಾಲೇಜಸಲ್ಲಿ ಈ 3 ಡಿಫ್ರೆಂಟ್ ಎಂಟ್ರೆನ್ಸ್ ಇರುತ್ತೆ ಒಂದು ಕಾಲೇಜ್ ಒಳಗಡೆ ಹೋಗೋಕ್ಕೆ, ಓಕೆನಾ? ಇದು ಫಸ್ಟ್ ಪಾಯಿಂಟ್. KCETಗೆ ಅಲಾಟ್ ಆಗೋದು ಯೂಶ್ವಲಿ ಅರೌಂಡ್ 100ಅಲ್ಲಿ 45 ಸೀಟ್ಸ್, 45% ಅರೌಂಡ್ ಸೀಟ್ಸು ಪ್ರೈವೇಟ್ ಕಾಲೇಜಸಲ್ಲಿ ಅಲಾಟ್ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ನಾನು ಏನಕ್ಕೆ ಈ ಥರ ಮಾಡಿದ್ದೀನಿ ಅಂದರೆ, KCET ಯೂಶ್ವಲಿ ಬರೆಯೋದು ಆಲ್ಮೋಸ್ಟ್ ಲೈಕ್ 3 ಲ್ಯಾಕ್ ಸ್ಟೂಡೆಂಟ್ಸ್ ಬರೀತಾರೆ, ಓಕೆನಾ? ಕಾಮೆಡ್ ಕೆಗೆ 30 ಸೀಟ್ಸ್ ಇರುತ್ತೆ, ಬಟ್ ಇದಕ್ಕೆ ಬರೆಯೋದು ಜಸ್ಟ್ ಅರೌಂಡ್ ಲೈಕ್ 60-70,000 ಸ್ಟೂಡೆಂಟ್ಸ್ ಬರೀತಾರೆ. ಮ್ಯಾನೇಜ್ಮೆಂಟ್ ಕೋಟಾ ಬಿಡಿ, ಅದು ಸಪ್ರೇಟು. ಸೊ ಏನಕ್ಕೆ ನಾನು ಹಿಂಗೆ ಹೈಲೈಟ್ ಮಾಡಿದ್ದೀನಿ ಅಂದರೆ, ಇದ್ರದ್ದು ಫೀಸು ಏನಾಗುತ್ತೆ 50,000ಇಂದ 1 ಲ್ಯಾಕ್ ಪರ್ ಆ್ಯನಮ್ ಬರ್ಬೋದು ಇಂಜಿನಿಯರಿಂಗ್ ಫೀಸು. ಕಾಮೆಡ್ ಕೆಯಲ್ಲಿ ಅರೌಂಡ್ 2-3 ಲ್ಯಾಕ್ ಪರ್ ಆ್ಯನಮ್ ಬರ್ಬೋದು ಫೀಸು. ಮ್ಯಾನೇಜ್ಮೆಂಟ್ ಕೋಟಾ ಹೋದರೆ 5 ಲ್ಯಾಕ್ ಟು 10 ಲ್ಯಾಕ್ ಅಥವಾ ಇನ್ನೂ ಜಾಸ್ತಿ ಆಗ್ಬೋದು ಡಿಪೆಂಡಿಂಗ್ ಆನ್ ದ ಕಾಲೇಜ್. ಸೊ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ಗೆ KCET ಅಂತ ಯೋಚನೆ ಮಾಡ್ತಿರ್ತೀರಾ. ಕಾಮೆಡ್ಗೆ ಯಾರ್ಯಾರಿಗೆ ಬೆಟರು, ಯಾರ್ಯಾರು ಬರೀಬೇಕು ಅಂತ ಈ ವಿಡಿಯೋಲ್ಲೂ ನಿಮ್ಗೆ ಇನ್ನೂ ಗೊತ್ತಾಗುತ್ತೆ. ಲಾಸ್ಟ್ವರೆಗೂ ನೀವು ನೋಡಿದ್ರೆ ಕಾಮೆಡ್ ಕೆಯಿಂದ ಏನು ಬೆನಿಫಿಟ್ಟು, ಹೆಂಗೆ ಇವೆರಡೂ ಬರೆದ್ರೆ ನಿಮ್ಮ ಲೈಫಲ್ಲಿ ಈ ಆಪರ್ಚುನಿಟೀಸ್ ಹೆಂಗೆ ಓಪನ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಓಕೆನಾ? ಸೊ ಬಿಫೋರ್ ದ್ಯಾಟ್, ನಾವು ಈಗ ನಿಮ್ಮ ಕೌನ್ಸ್ಲಿಂಗೋಸ್ಕರ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜ್ದೂ ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಅದ್ರದ್ದೊಂದು ಕ್ವಿಕ್ ಸ್ನ್ಯಾಪ್ಶಾಟ್ ಥರ ನಿಮ್ಗೆ ತೋರಿಸ್ತೀವಿ. ಇದು ಒಂದು ಇಂಜಿನಿಯರಿಂಗ್ ಕಾಲೇಜ್ ಇನ್ ಕರ್ನಾಟಕ, ವೆರಿ ಬ್ಯೂಟಿಫುಲ್ ಕ್ಯಾಂಪಸ್. ನಾವೇನು ಮಾಡ್ತಿದ್ದೀವಿ ಅಂದರೆ, ಇದೇ ಥರ ಒಂದೊಂದು ಕ್ಯಾಂಪಸ್ಸನ್ನು ತಗೊಂಡು ನಿಮಗೆ ರಿವ್ಯೂ ಮಾಡಿ ಆ ಕ್ಯಾಂಪಸ್ ಹೆಂಗಿದೆ ಅಂತ ತೋರಿಸಿ, ಆ ಕ್ಯಾಂಪಸ್ ಆ ಕಾಲೇಜ್ ಒಳಗಡೆ ಹೋಗೋಕ್ಕೆ ಏನೇನು ಕಟ್ ಆಫ್ ಬೇಕು, ಅದ್ರದ್ದು ಪ್ಲೇಸ್ಮೆಂಟ್ಸ್ ಹೆಂಗಾಗ್ತಾ ಇದೆ, ಫೀಸ್ ಏನು, ಇದು ವರ್ತಾ ಹೋಗೋದು ಅಥವಾ ಇಲ್ವಾ, ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಮಾಡ್ತಾಯಿದ್ದೀವಿ. ಇದೊಂದು ಜಸ್ಟ್ ಒಂದು ಸ್ನೀಕ್ ಪಿಕ್ ಟ್ರೈಲರ್ ಇದ್ದಂಗೆ ಮಕ್ಕಳೇ. ಸೊ ಇಫ್ ಯು ಕ್ಯಾನ್ ಲೆಟ್ಸೆ ಇದು ಯಾವ ಕಾಲೇಜು ಅಂತ ನೀವು ಕಮೆಂಟ್ ಮಾಡಿ ನೋಡೋಣ, ಯಾರ್ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತೀರಾ. ದಿಸ್ ಈಸ್ ಒನ್ ಆಫ್ ದಿ ಕಾಲೇಜಸ್ ಫ್ರಮ್ ಕರ್ನಾಟಕ ಓನ್ಲಿ, ಓಕೆನಾ? ಸೊ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಸಿಂಪ್ಲಿಫೈಡ್ ಮೈಂಡ್ಸ್ ಕೌನ್ಸ್ಲಿಂಗ್ ಚಾನಲಲ್ಲಿ ಫಸ್ಟು ನಿಮಗೆ ತೋರಿಸ್ಕೊಡ್ತೀವಿ ಏನೆಲ್ಲ ಕೋರ್ಸಸ್ ಇದೆ. ಸೊ ಲೆಟ್ಸೆ ಇಂಜಿನಿಯರಿಂಗ್ ಒಂದೇ ಅಲ್ಲ, ಮೆಡಿಕಲ್ ಒಂದೇ ಅಲ್ಲ, 100s ಆಫ್ ಕೋರ್ಸಸ್ ಆಪ್ಷನ್ಸ್ ಇದೆ. ಇದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ನಾನು. ಸೊ ಇನ್ನೂ ಡೀಟೇಲಾಗಿ ನಿಮಗೆ ಯಾವ್ದು ಅಂಡರ್ ರೇಟೆಡ್ ಕೋರ್ಸು, ಯಾವ್ದು ಮಾಡಿದ್ರೆ ಬೆಸ್ಟ್ ಫ್ಯೂಚರ್ಗೆ, ಅದೆಲ್ಲ ಫಸ್ಟ್ ಲೆವೆಲ್ ಅದು ಯಾವ ಕೋರ್ಸ್, ಎಷ್ಟು ಕೋರ್ಸಸ್ ಇದೆ ಅಂತ ನಿಮ್ಗೆ ತೋರಿಸ್ಕೊಡ್ತೀವಿ. ಅದಾದಮೇಲೆ ಸೆಕೆಂಡ್ ಪಾಯಿಂಟು, ಇಂಜಿನಿಯರಿಂಗ್ ಸ್ಪೆಸಿಫಿಕಲ್ಲಿ ಏನೇನೆಲ್ಲ ಬ್ರ್ಯಾಂಚಸ್ ಇದೆ, ಯಾರ್ಯಾರಿಗೆ ಯಾವ್ಯಾವ ಬ್ರ್ಯಾಂಚ್ ಸೂಟ್ ಆಗುತ್ತೆ ಅಂತಲೂ ತೋರಿಸ್ಕೊಡ್ತೀವಿ. ಲೆಟ್ಸೆ ಎಲ್ಲರೂ ಕಂಪ್ಯೂಟರ್ ಸೈನ್ಸ್ ಅಂತ ಹೋದರೆ, ಅದು ಕಂಪ್ಯೂಟರ್ ಸೈನ್ಸ್ ಈಸ್ ಹೆವಿಲಿ ಡಿಪೆಂಡೆಂಟ್ ಆನ್ ಮ್ಯಾಥಮೆಟಿಕಲ್ ಸಬ್ಜೆಕ್ಟ್ಸ್, ಪ್ರಾಬಬಿಲಿಟಿ ಇರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು. ಈ ಥರ ಯಾವ ಬ್ರ್ಯಾಂಚು ನಿಮ್ಮ ಯಾವ 12th 11th ಏನು ಓದಿದ್ದೀರಾ, ಯಾವ ಸಬ್ಜೆಕ್ಟ್ಸಲ್ಲಿ ಲಿಂಕ್ ಆಗಿರುತ್ತೆ. ಸೊ ನಿಮ್ಮ ಯಾವ ಸಬ್ಜೆಕ್ಟ್ಸ್ ಲೈಕ್ ಇದೆ, ಯಾವ ಸಬ್ಜೆಕ್ಟ್ಸಲ್ಲಿ ಸ್ಟ್ರೆಂತ್ ಇದೆ, ಸೊ ನೀವು ಯಾವ ಇಂಜಿನಿಯರಿಂಗ್ ಬ್ರ್ಯಾಂಚ್ ತೊಗೊಂಡ್ರೆ ನೀವು ಎಕ್ಸೆಲ್ ಆಗ್ತೀರಾ ಅನ್ನೋದು ನಿಮ್ಗೆ ಮಾಡಿಕೊಡ್ತೀವಿ. ದೆನ್ ಕಾಲೇಜ್ ಆ್ಯಂಡ್ ಬ್ರ್ಯಾಂಚ್ ರಿವ್ಯೂ, ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚು ನಿಮ್ಗೆ ರ್ಯಾಂಕ್ ಬರುತ್ತೆ, ಅದಾಗಿದ ತಕ್ಷಣ ಯಾವ್ದು ಸೂಟ್ ಆಗುತ್ತೆ ನಿಮಗೆ, ಯಾವ್ದು ಚೂಸ್ ಮಾಡಬೇಕು ಅಂತ ಅದು. ಆಮೇಲೆ ನಿಮಗೆ
100 ಆಪ್ಷನ್ಸ್ ಎಂಟ್ರಿ ಲಿಸ್ಟು ನಾವೇ ಪ್ರಿಪೇರ್ ಮಾಡಿ ಕೊಡ್ತೀವಿ, ನಿಮ್ಮ ರ್ಯಾಂಕ್ಗೆ ನಿಮ್ಮ ಪ್ರಿಫರೆನ್ಸ್ಗೆ ಯಾವ್ದು ಬೆಸ್ಟು ಅಂತ. ಆಮೇಲೆ ಕಂಪ್ಲೀಟ್ ಎಂಡ್ ಟು ಎಂಡ್ ಕೌನ್ಸಿಲಿಂಗ್ ಗೈಡೆನ್ಸ್ ಮಾಡ್ತೀವಿ ನಿಮಗೆ. ಸೊ ಇದೆಲ್ಲ ಪಾರ್ಟ್ ಆಫ್ ಯಾವುದು ಅಂದರೆ ಸಿಂಪ್ಲಿಫೈಡ್ ಮೈಂಡ್ಸ್ದು ಸಪ್ರೇಟ್ ಕೌನ್ಸಿಲಿಂಗ್ ಚಾನಲ್ ಮಾಡಿದ್ದೀವಿ. ಸೊ ಅದರಲ್ಲಿ ಆಲ್ರೆಡಿ ನಿಮಗೆ ಗೈಡೆನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇದನ್ನು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, KCET ಕೌನ್ಸಿಲಿಂಗ್ ಬೈ ಸಿಂಪ್ಲಿಫೈಡ್ ಮೈಂಡ್ಸ್ ಅಂತ. ಸೊ ನಾವು ಆಲ್ರೆಡಿ ಈಗ ಈ ಚಾನಲಲ್ಲಿ ಒಂದು ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಕರ್ನಾಟಕ ವಿಚ್ ಯು ಕ್ಯಾನ್ ಗೆಟ್ ಥ್ರೂ KCET ವಿಡಿಯೋ ಮಾಡಿ ರಿಲೀಸ್ ಮಾಡಿದ್ದೀವಿ. ಸೊ ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ನಿಮಗೆ ಟಾಪ್ 10 ಕಾಲೇಜಸ್ ಯಾವುದು, ಆ ಕಾಲೇಜ್ ಒಳಗಡೆ ಹೋಗಬೇಕು ಅಂದರೆ ನಿಮ್ಗೆ ಏನು ರ್ಯಾಂಕ್ ಬರಬೇಕು ಅಂತಲೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ದಟ್ ಆ ಟಾರ್ಗೆಟ್ ಇಟ್ಕೊಂಡು ನೀವೀಗ ನೆಕ್ಸ್ಟ್ 30 ಡೇಸ್ 35 ಡೇಸ್ ಫುಲ್ ಡೆಡಿಕೇಟೆಡಾಗಿ ಫೋಕಸ್ಡಾಗಿ ಪ್ರಿಪೇರ್ ಆಗ್ಬೋದು. ಓಕೆನಾ ಮಕ್ಕಳೇ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದೆಲ್ಲ ಏನೇನು ಹೇಳಿದೆ, ಕೋರ್ಸಸ್ ಇರ್ಬೋದು, ಇಂಜಿನಿಯರಿಂಗ್ ಬ್ರಾಂಚಸ್ ಇರ್ಬೋದು, ಕಾಲೇಜ್ ರಿವ್ಯೂ ಇರ್ಬೋದು, ಎಲ್ಲ ಈ ಚಾನಲಲ್ಲಿ ಫ್ರೀಯಾಗಿ ಬರ್ತಾ ಇರುತ್ತೆ. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೀವು ಮಿಸ್ ಮಾಡ್ಕೊತೀರಾ ಇನ್ಫಾರ್ಮೇಷನು, ಆಮೇಲೆ ಇದಾಗುತ್ತೆ. ಸೊ ನಾವು ಕಮಿಂಗ್ ಬ್ಯಾಕ್, ನಾನು ಏನು ಹೇಳಿದೆ, ಫಸ್ಟು KCETಗೆ 45 ಸೀಟ್ಸ್ ಅಲಾಟ್ ಆಗಿರುತ್ತೆ ಅಂತ ಹೇಳಿದ್ನ. ಆ KCET ಒಳಗಡೆನೆ ಈ ಥರ ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ. ಆ KCET ಕೌನ್ಸಿಲಿಂಗ್ ಒಳಗಡೆ ಹೆಂಗೆ ಅಂದರೆ, ಲೆಟ್ಸ್ ಎ ರ್ಯಾಂಕ್ 1ನಿಂದ ಎಲ್ಲ ಆರ್ಡ್ರಲ್ಲಿ ಇರ್ತೀರಾ. ಸೊ ಫಸ್ಟ್ ಏನು ಡಿವೈಡ್ ಆಗುತ್ತೆ ಅಂದರೆ KCET ಒಳಗಡೆ ರೆಸ್ಟ್ ಆಫ್ ಕರ್ನಾಟಕ ಅಂತ ಒಂದು ಬರುತ್ತೆ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅಂತ ಒಂದು ಸಪ್ರೇಟ್ ಬರುತ್ತೆ. ಸೊ ಇದೊಂದು ಡಿವಿಷನ್ ಆಯಿತು, ಇದೊಂದು ಡಿವಿಷನ್ ಆಯಿತು. ಆಮೇಲೆ ಸ್ಪೆಷಲ್ ಕ್ಯಾಟಗರಿಗೆ ಸಪ್ರೇಟ್ ಕೌನ್ಸಿಲಿಂಗ್ ಆಗುತ್ತೆ. ಸ್ಪೆಷಲ್ ಕ್ಯಾಟಗರಿ ಅಂದ್ರೇನು, NCC, ಸ್ಪೋರ್ಟ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, ಆ ಥರ ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ ಅಚೀವ್ ಮಾಡಿರೋರಿಗೆ. ಇನ್ನು ಮಿಕ್ದವ್ರಿಗೆ ಎಲ್ಲರಿಗೂ ಕ್ಯಾಟಗರಿ ವೈಸ್ ಕೌನ್ಸಿಲಿಂಗ್ ಆಗುತ್ತೆ. ಓಕೆನಾ? ಸೊ ಇದು ನಿಮ್ಗೆ ಅರ್ಥ ಆಗ್ತಾ ಇದೆ ಅನಿಸುತ್ತೆ. KCET ಎಂಟ್ರೆನ್ಸಿಂದ ನೀವು ಬಂದರೆ ಒಂದೊಂದು ಕ್ಯಾಟಗರಿಗೂ ಒಂದೊಂದು ರೂಮ್ ಥರ ಕೌನ್ಸಿಲಿಂಗು. ಸೊ ಎಷ್ಟು ಜನ ಜನರಲ್ ಮೆರಿಟಲ್ಲಿ, SC-ಅಲ್ಲಿ, ST-ಅಲ್ಲಿ, ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ವರ್ಕ್ ಆಗುತ್ತೆ ಅಂತ ಒಂದು ಪಿಕ್ಚರ್ ಥರ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಸೊ ಇದು ಡೀಟೇಲಾಗಿ ನಂಬರ್ಸ್ ನಾನು ಹೋಗ್ತೀನಿ ನೆಕ್ಸ್ಟು, ಆಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿಬಿಡುತ್ತೆ. ಸೊ ನಾವೀಗ ಟಾಪಿಂದ ಬಂದರೆ ನಾವೇನು ಹೇಳಿದ್ವಿ, ಲೆಟ್ಸ್ 100 ಕಾಲೇಜಸ್, 100 ಸೀಟ್ಸ್ ಇದೆ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಬ್ರಾಂಚಲ್ಲಿ ಅಂದರೆ ಈ 100 ಹೆಂಗೆ ಡಿವೈಡ್ ಆಗ್ತಾ ಇದೆ, KCET-ಯಲ್ಲಿ 45, COMEDK-ಯಲ್ಲಿ 30, ಮ್ಯಾನೇಜ್ಮೆಂಟಿಂದ 25 ಸೀಟ್ಸ್ ಅಂದರೆ ಪ್ರೈವೇಟ್ ಕಾಲೇಜಸಲ್ಲಿ ಈ ಥರ ಡಿವೈಡ್ ಆಗುತ್ತೆ. ನಾವು KCET-ಯಲ್ಲಿ ಏನಾಗುತ್ತೆ, 5 ಸೀಟ್ಸ್ ಅಡಿಷ್ನಲ್ ಸೀಟ್ಸ್ ಸೂಪರ್ ನ್ಯೂಮರರಿಗೆ ಅಂತ ಅಡಿಷ್ನಲ್ ಅಲಾಟ್ ಮಾಡ್ತಾರೆ. ಈಗ 100 ಏನಿತ್ತು, 100ಅಲ್ಲಿ ಇದು 5 ಇನ್ಕ್ಲೂಡ್ ಆಗಿರಲ್ಲ, +5 ಆಗುತ್ತೆ. ಸೊ ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಿಂಗ್ ಟೈಮಲ್ಲಿ ಎಷ್ಟೊಂದು ಜನ ಕೇಳಿದ್ರಿ, ಸೂಪರ್ ನ್ಯೂಮರರಿ ಕೋಟಾ ಏನು ಸರ್, ಅದು ಹೆಂಗೆ ಸಿಗುತ್ತೆ ಅಂತ. ನೀವು ನಾರ್ಮಲ್ ಎಕ್ಸಾಮ್ ಬರಿತೀರಾ, ಕೌನ್ಸಿಲಿಂಗಿಗೂ 100 ಆಪ್ಷನ್ಸ್ ಅಥವಾ ಎಷ್ಟು ಆಪ್ಷನ್ಸ್ ಫಿಲ್ ಮಾಡ್ತೀರಾ. ಇದಕ್ಕೆ ಎಲಿಜಿಬಿಲಿಟಿ ಏನು, ಇನ್ಕಮ್ ಬೇಸಿಸ್ ಆ್ಯಂಡ್ ನಿಮ್ಮ ರ್ಯಾಂಕ್ ಪ್ರಕಾರ ಇದಕ್ಕೆ ನೀವು ಎಲಿಜಿಬಲ್ ಇದ್ದರೆ ಈ 5 ಸ್ಟೂಡೆಂಟ್ಸ್ಗೆ ಕಂಪ್ಲೀಟ್ ಇಂಜಿನಿಯರಿಂಗ್ ಕೋಚಿಂಗ್ ಫೀಸ್ 0 ಆಗಿಬಿಡುತ್ತೆ. ಓಕೆನಾ? ಅದು ಸೂಪರ್ ನ್ಯೂಮರರಿ ಕೋಟಾ ಅಂತ. ಇದು 45 ಇನ್ಕ್ಲೂಡ್ ಆಗಿರಲ್ಲ, ಇದು ಅಡಿಷ್ನಲ್ ಆಗಿರುತ್ತೆ. ಓಕೆನಾ? ನಾವು ಸ್ಪೆಷಲ್ ಕ್ಯಾಟಗರಿಗೆ ಈ 100ಅಲ್ಲಿ 1 ಅಥವಾ ಲೈಕ್ ಡಿಪೆಂಡ್ಸ್, ಅಟ್ಮೋಸ್ಟ್ ಲೈಕ್ 1 ಸೀಟ್ ಏನಾದರೂ ಬರ್ಬೋದು. ಇದು NCC ಅಥವಾ ಸ್ಪೋರ್ಟ್ಸ್ ಅಥವಾ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅವ್ರಿಗೆ ಅಂತ ರಿಸರ್ವ್ ಆಗಿರುತ್ತೆ. ಈ ಸ್ಪೆಷಲ್ ಕ್ಯಾಟಗರಿ ಕೌನ್ಸಿಲಿಂಗ್ಗೆ ಸಪ್ರೇಟಾಗಿ ನಡೆಯುತ್ತೆ, ಅದೇ ಡಿಫ್ರೆಂಟಾಗಿ ಆಗುತ್ತೆ. ಇನ್ ಡೀಟೇಲ್ ಇದು ಬೇಕು ಅಂದರೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ಬಟ್ ಏನಂದರೆ ಈ 100ಅಲ್ಲಿ 1 ಸೀಟ್ ಮ್ಯಾಕ್ಸಿಮಮ್ ಸಿಗ್ಬೋದು ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ ಪೂಲ್ಗೆ 8% ರಿಸರ್ವೇಷನ್ ಇರುತ್ತೆ. ಸೊ ಅವ್ರಿಗೆ 4 ಸೀಟ್ಸ್ ಬರುತ್ತೆ. ಇನ್ನು ಮಿಕ್ಕಿದ್ದು ರೆಸ್ಟ್ ಆಫ್ ಕರ್ನಾಟಕ ಪೂಲು 40 ಸೀಟ್ಸ್. ಸೊ ಆಲ್ರೆಡಿ 100 ಸೀಟ್ಸಿಂದ ನಾವು 40 ಸೀಟ್ಸ್ಗೆ ಬಂದ್ವಿ ರೆಸ್ಟ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ. ಈ ರೆಸ್ಟ್ ಆಫ್ ಕರ್ನಾಟಕ ಸ್ಟೂಡೆಂಟ್ಸ್ಗೆ 40 ಸೀಟ್ಸು ತಿರ್ಗಾ ನೆಕ್ಸ್ಟ್ ಹೆಂಗೆ ಡಿವೈಡ್ ಆಗುತ್ತೆ ಅಂದರೆ ಈ ಥರ ಕ್ಯಾಟಗರಿ ವೈಸ್ ಡಿವೈಡ್ ಆಗುತ್ತೆ. ಜನರಲ್ ಮೆರಿಟ್ ಅವ್ರದ್ದು 44% ಬರುತ್ತೆ, SC 17%, ST 7%, ಕ್ಯಾಟಗರಿ 1 4%, 2A 15%, 2B 4%, 3A 4%, 3B 5%. ಸೊ ಈ ಪರ್ಸೆಂಟೇಜ್ ಪ್ರಕಾರ ಎಕ್ಸಾಕ್ಟ್ಲಿ ಸೀಟ್ಸ್ ಅಲಾಟ್ ಆಗಲ್ಲ, ಇದೇ ಒಂದು ಬೇರೆ ಮೆಕ್ಯಾನಿಸಮಲ್ಲಿ ಅಲಾಟ್ ಆಗುತ್ತೆ. ಏನಂದರೆ ಅದೊಂದು 100 ಪಾಯಿಂಟ್ ರೋಸ್ಟರ್ ಅಂತ ಬರುತ್ತೆ. ಯಾವ ಕ್ಯಾಟಗರಿಗೆ ಯಾವ ಬ್ರ್ಯಾಂಚಲ್ಲಿ ಎಷ್ಟು ಸೀಟ್ಸ್ ಅಲಾಟ್ ಆಗುತ್ತೆ ಅನ್ನೋದೇ ಒಂದು ಡಿಫ್ರೆಂಟ್ ಮೆಕ್ಯಾನಿಸಮು. ಇದು ಗೊತ್ತಿಲ್ಲ ನಿಮಗೆ ಅಂದರೆ ಲೆಟ್ಸ್ 100 ಸೀಟ್ಸಲ್ಲಿ ತೊಗೊಂಡು ನಾನು ಇದರಲ್ಲಿ 1 ಸೀಟ್ ಇರ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾವ್ದಾದ್ರು ಬ್ರ್ಯಾಂಚಲ್ಲಿ ಲೆಟ್ಸ್ 50 ಅಷ್ಟೇ ಸೀಟ್ಸ್ ಇರೋದು ಅಂತ ನೀವು ಲೈಕ್ ಯಾವ್ದಾದ್ರು ಇದ್ದರೆ ಪ್ರಾಬಬ್ಲಿ ಕ್ಯಾಟಗರಿ 1ಗೆ ಆ ಪರ್ಟಿಕ್ಯುಲರ್ ಬ್ರಾಂಚ್, ಆ ಪರ್ಟಿಕ್ಯುಲರ್ ಕಾಲೇಜಸಲ್ಲಿ ಸೀಟೇ ಇಲ್ದಿರ್ಬೋದು, ರಿಸರ್ವೇಷನ್ ಸೀಟ್. ಸೊ ಅವ್ರ ಆಪ್ಷನ್ ಎಂಟ್ರಿ ಹೆಂಗೆ ಮಾಡಬೇಕು, ತುಂಬ ಇಂಪಾರ್ಟೆಂಟ್ ಇದು.
ನಾವು ಗೈಡ್ ಮಾಡ್ತೀವಿ, ಟೆನ್ಷನ್ ತೊಗೋಬೇಡಿ. ಈಗ ಜಸ್ಟ್ ಓವರ್ ವ್ಯೂ ಕೊಡ್ತಾ ಇದ್ದೀನಿ. ನಿಮ್ಮ CET ಎಕ್ಸಾಮ್ ಆದಂಗೆಲ್ಲ ನಾನು ಕಂಪ್ಲೀಟ್ ಕೌನ್ಸ್ಲಿಂಗ್ ಹೆಂಗಾಗುತ್ತೆ, ಯಾವ ಕ್ಯಾಟಗರಿಯವ್ರು ಯಾವ ಥರ ಕೌನ್ಸ್ಲಿಂಗ್ ಆಪ್ಷನ್ಸ್ ಎಂಟ್ರಿ ಫಿಲ್ ಮಾಡಬೇಕು, ಡೆಡಿಕೇಟೆಡಾಗಿ ನಿಮ್ಮ ಪರ್ಸ್ನಲ್ ಆಗಿ ಏನಾದ್ರು ಆಪ್ಷನ್ಸ್ ಎಂಟ್ರಿ ಜನ್ರೇಟ್ ಮಾಡಿಕೊಡ್ಬೇಕು ಅಂದ್ರೂ ನಾವು ಮಾಡಿಕೊಡ್ತೀವಿ. ಸೊ ಜನರಲ್ ಮೆರಿಟ್ ಅವ್ರಿಗೆ 18 ಸೀಟ್ಸ್ ಈ ಕ್ಯಾಟಗರಿ ವೈಸ್ ಈ ಥರ ರಿಸರ್ವ್ ಆಗಿರುತ್ತೆ. ಜನರಲ್ ಮೆರಿಟ್ ಅವರು ಇದನ್ನು ಆಕ್ಸೆಸ್ ಮಾಡೋಕ್ಕಾಗಲ್ಲ, ಬರೀ ಇವರು ಅದನ್ನು ಆಕ್ಸೆಸ್ ಮಾಡ್ಬೋದು. ಓಕೆನಾ? ನಾವು ಕಮಿಂಗ್ ಟು ನೆಕ್ಸ್ಟ್, ಈಗ ಜನರಲ್ ಕ್ಯಾಟಗರಿ ಅವ್ರದ್ದು 18 ಸೀಟ್ಸಲ್ಲಿ ರೂರಲ್ ಅನ್ನೋರಿಗೆ, ಜನರಲ್ ಮೆರಿಟಲ್ಲೇ ರೂರಲ್ ಅನ್ನೋರಿಗೆ 15% ಅಗೇನ್ ರಿಸರ್ವ್ ಆಗಿರುತ್ತೆ, ಸ್ಪೆಷಲ್ ರಿಸರ್ವೇಷನ್. ಕನ್ನಡ ಮೀಡಿಯಮ್ ಅವ್ರಿಗೆ 5%, ವಿಮೆನ್ಗೆ 30%, ಜನರಲ್ ಮೆರಿಟ್ ಏನೂ ಇಲ್ಲ, ಜನರಲ್ ಮೆರಿಟ್ ಅವ್ರಿಗೆ 15%, ಫಿಸಿಕಲಿ ಡಿಸೇಬಲ್ಡ್ ಇರೋರು 5%. ಸೊ ನಿಮ್ಗೇನು ಗೊತ್ತಾಗ್ತಾ ಇದೆ ಇದರಲ್ಲಿ, ಫೈನಲಿ ಲೈಕ್ 100ಇಂದ ಬಂದವರು ಜನರಲ್ ಮೆರಿಟ್ ನಿಮ್ಗೇನು ರಿಸರ್ವೇಷನ್ ಇಲ್ಲ ಅಂದರೆ ಯು ಆರ್ ಕಂಪೀಟಿಂಗ್ ಫಾರ್ ದಿಸ್ 8 ಸೀಟ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಈ 8 ಸೀಟ್ಸ್ಗೆ ಎವ್ರಿ ಜನರಲ್ ಮೆರಿಟ್ ಸ್ಟೂಡೆಂಟ್ ವಿಲ್ ಬಿ ಫೈಟಿಂಗ್ ಫಾರ್ ಇಟ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, KCET ಡೆಫಿನೆಟ್ಲಿ ಎಲ್ಲ ಬರೀಬೇಕು, ಬಟ್ ಈ ಥರ ಕ್ಯಾಟಗರಿ ಅವ್ರು, ಲೆಟ್ಸೆ ಜನರಲ್ ಮೆರಿಟ್ ಅವ್ರಿಗೆ, ಬೇರೆ ರಿಸರ್ವೇಷನ್ ಇಲ್ದಿರೋರಿಗೆ, ಲೆಟ್ಸೆ ಅಗೇನ್ 3A 3Bಗೆ ರಿಸರ್ವೇಷನ್ ತುಂಬ ಕಮ್ಮಿ, 2A 2Bಗೆ, ಈ ಥರದವರೆಲ್ಲ ಕಾಮೆಡ್ಗೆ ಕಂಪಲ್ಸರಿ ಬರೆದ್ರೆ 1 more ಎಂಟ್ರಿ ಓಪನ್ ಆಗುತ್ತೆ ನಿಮ್ಮ ಕಾಲೇಜ್ಗೆ. ಓಕೆ, ಅರ್ಥ ಆಗ್ತಾ ಇದೆ? ಈಗ 30 ಸೀಟ್ಸಲ್ಲಿ ನೋ ರಿಸರ್ವೇಷನ್, ಕಂಪ್ಲೀಟ್ ಮೆರಿಟ್ ಬೇಸ್ಡ್. ಇಲ್ಲಿ ಜನರಲ್ ಮೆರಿಟ್ ಅವರು 8 ಸೀಟ್ಸ್ಗೆ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಸ್ಟೂಡೆಂಟ್ಸ್ ಫೈಟ್ ಮಾಡ್ತಿರ್ತೀರಾ. ಸೇಮ್ ಸ್ಟೂಡೆಂಟ್ಸ್ ಈ 30 ಸೀಟ್ಸ್ ಬಿಟ್ಬಿಡ್ತೀರಾ ಒಂದೊಂದ್ಸತಿ. ಈ 30 ಸ್ಟೂಡೆಂಟ್ಸ್ ಏನಾಗುತ್ತೆ, ಕರ್ನಾಟಕದವ್ರು ಬರೆಯಲ್ಲ, ಬೇರೆ ನಾರ್ತ್ ಇಂಡಿಯಾ ಬೇರೆ ಬೇರೆ ಸ್ಟೇಟ್ಸ್ ಅವರೆಲ್ಲ ಬಂದು ಈ ಕಾಮೆಡ್ಗೆ ಎಕ್ಸಾಮ್ ಬರೀತಾರೆ. ಸೇಮ್ ಗುಡ್ ಕಾಲೇಜ್ ಅಡ್ಮಿಷನ್ ಸಿಗುತ್ತೆ. ನೀವು KCET ಬರ್ದಿರ್ತೀರಾ, ಇಷ್ಟೇ ಸೀಟ್ಸ್ಗೋಸ್ಕರ ಕಂಪೀಟ್ ಮಾಡ್ತೀರಾ, ಯಾವುದೋ ಚೆನ್ನಾಗಿರೋ ಕಾಲೇಜ್ ಸಿಗ್ದಿರೇ ಎಲ್ಲೋ ಹೋಗ್ತೀರಾ, ಫ್ಯೂಚರೇ ಚೇಂಜ್ ಆಗುತ್ತೆ. ಓಕೆನಾ? ದಟ್ಸ್ ವೈ ಐ ವಾಂಟೆಡ್ ಟು ಮೇಕ್ ದಿಸ್ ವಿಡಿಯೋ. ನಿಮಗೆ ರಿಯಲೈಸ್ ಆಗಬೇಕು, KCET ಯಾರ್ಯಾರು ಬರೆದ್ರೆ ಬೆಸ್ಟು ಅಂದರೆ, ರಿಸರ್ವೇಷನ್ ಇದ್ದವರು CET ಬರೆದ್ರೆ ಬೆಸ್ಟ್, ಅವ್ರಿಗೆ ಪಕ್ಕಾ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ. ಲೆಟ್ಸ್ SC ST 2A ಈ ಥರದವ್ರು ರಿಸರ್ವೇಷನ್ ಇರೋರು ಫಾರ್ ಶೋರ್ KCETಯಿಂದ ತುಂಬ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ, ಒಳ್ಳೆ ರ್ಯಾಂಕ್ ಬಂದರೆ. ಜನರಲ್ ಮೆರಿಟ್ ಅವ್ರಿಗೆ ತುಂಬ ಕಾಂಪಿಟೇಷನ್ ಇರೋದ್ರಿಂದ ಕಾಮೆಡ್ಗೆ ಜನರಲ್ ಕ್ಯಾಟಗರಿಯವರು, 3A 3B ಕ್ಯಾಟಗರಿಯವರು ಕಾಮೆಡ್ಗೆ ಬರೆದ್ರೆ ಇಟ್ಸ್ ನಿಮ್ಗೆ ಆಲ್ಮೋಸ್ಟ್ ಒನ್ ಎಂಟ್ರೆನ್ಸ್ ಅಲ್ಲ, ನಾನು ಹೇಳ್ದಂಗೆ 2 ಎಂಟ್ರೆನ್ಸ್, ಬೆಟರ್ ಆಪರ್ಚುನಿಟಿ, ಬೆಟರ್ ಆಪ್ಷನ್ಸ್ ಇರುತ್ತೆ. ನೀವು ಕೇಳ್ಬೋದು, ಸರ್ ಕಾಮೆಡ್ಗೆ ಫೀಸ್ ತುಂಬ ಜಾಸ್ತಿ ಅಲ್ಲ ಅಂತ. ಸೊ ಲೆಚ್ಚೆ ನಿಮ್ಗೊಂದು ಕ್ವಿಕ್ಕಾಗಿ ಮ್ಯಾಥ್ಸ್ ಮಾಡಿಕೊಡ್ತೀನಿ. KCET ಫೀಸ್ ಎಷ್ಟು ಬರುತ್ತೆ, ಲೆಚ್ಚೆ 1 lakh ಬರುತ್ತೆ ಅಂದ್ಕೊಳ್ಳಿ 1 ಇಯರ್ಗೆ. ಸೊ ನೀವು ಟೋಟಲ್ 4 ಇಯರ್ಸ್ಗೆ 4 lakhs ಕಟ್ತೀರಾ. ನಾವು ಕಾಮೆಡ್ಗೆಯಲ್ಲಿ ಲೆಟ್ಸೆ ಇದನ್ನು 2.5 lakhs ಅಂತ ಅಂದ್ಕೊಳ್ಳಿ, 4 ಇಯರ್ಸ್ಗೆ 10 lakhs ಹೋಗುತ್ತೆ. ಸೊ ದ ಡಿಫ್ರೆನ್ಸ್ ಈಸ್ 6 lakhs. ಕರೆಕ್ಟಾ? ನೀವು ಕಾಮೆಡ್ಗೆಯಿಂದ ಹೋದರೆ ಟ್ಯೂಷನ್ ಫೀಸು 6 lakhs ವೇರಿ ಆಗುತ್ತೆ CETಯಿಂದ ಹೋದರೆ ಡಿಫ್ರೆನ್ಸು. ಬಟ್ ಈ ಕಾಮೆಡ್ಗೆಯಿಂದ ಲೆಚ್ಚೆ ನಿಮ್ಗೆ ಒಳ್ಳೆ ಕಾಲೇಜ್ ಸಿಕ್ಕಿ ಪ್ಲೇಸ್ಮೆಂಟ್ ಚೆನ್ನಾಗಾಯಿತು ಅಂದರೆ, ಸೊ ಲೆಚ್ಚೆ ನಿಮ್ದು ಆವ್ರೇಜ್ ಪ್ಲೇಸ್ಮೆಂಟ್ ಲೆಚ್ಚೆ 8 lakhs per annum ಬಂತು ನಿಮಗೆ ಪ್ಲೇಸ್ಮೆಂಟ್ ಒಳ್ಳೆ ಕಾಲೇಜ್ಗೆ ಹೋಗಿ. ಬಟ್ ಅವ್ರದ್ದು ಏನಾಗುತ್ತೆ, ಆಲ್ಮೋಸ್ಟ್ ನೀವು ಈ 6 lakhs ಫಸ್ಟ್ ಇಯರಲ್ಲೇ ನೀವು ಮುಗಿಸ್ಬಿಡ್ಬೋದು, ಲೆಚ್ಚೆ ಎಜುಕೇಷನ್ ಲೋನ್ ತೊಗೊಂಡು ಇದನ್ನು ಮುಗಿಸ್ಬಿಡ್ಬೋದು. ಬಟ್ ಅದೇ ನೀವು ರೆಗ್ಯುಲರ್ ಕಾಲೇಜ್ಗೆ ಹೋಗಿ ಚೆನ್ನಾಗಿಲ್ದಿರೋ ಹೋದರೆ, ವೇರ್ ಆವ್ರೇಜ್ ಇಸ್ ಲೆಚ್ಚೆ 3 lakh 4 lakh, ನಿಮ್ದೇನು ಈ 6 lakhs ಸೇವ್ ಮಾಡ್ತೀರಾ, ಬಟ್ ನಿಮ್ಮದು ಕೆರಿಯರ್ ಪ್ರೋಗ್ರೆಷನ್ನು ತುಂಬ ಸ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಲೆಚ್ಚೆ ಈಗ 8 lakhs ತೊಗೊಂಡು ಕಾಮೆಡ್ಗೆಯಿಂದ ತೊಗೊಂಡಿರೋರು ಫಸ್ಟ್ ಇಯರ್ ಅವ್ರು ಫುಲ್ ದುಡ್ದಿದ್ದೆಲ್ಲ ಲೋನ್ಗೆ ಹೋಗ್ಬಿಡುತ್ತೆ ಅಂದ್ಕೊಳ್ಳಿ. ನೆಕ್ಸ್ಟ್ 10 yearsಲ್ಲಿ ಅವರು ಆಲ್ಮೋಸ್ಟ್ 8 into 10 ಲೈಕ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಸ್ಟಿಲ್ ಜಸ್ಟ್ ಫಾರ್ ಸಿಂಪ್ಲಿಸಿಟಿ ಇನ್ ನೆಕ್ಸ್ಟ್ 10 years ಅವರು 80 lakhs earn ಮಾಡ್ತಾರೆ. ಅದೇ ಇವರು 4 lakhs ಸ್ಟಾರ್ಟ್ ಮಾಡಿದವರು ನೆಕ್ಸ್ಟ್ 10 years 40 lakhs earn ಮಾಡಿರ್ತಾರೆ. ಆಬ್ವಿಯಸ್ಲಿ ಇದು ಗ್ರೋ ಆಗುತ್ತೆ. ನಾನು ಸಿಂಪಲ್ ಕಂಪ್ಯಾರಿಸನ್ಗೆ ಹೇಳ್ತಾ ಇರೋದು 80 lakhs 40 lakhs. ಅರ್ಥ ಆಗ್ತಾ ಇದೆಯಾ? ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಮಕ್ಕಳೇ ಅಂದರೆ, ಕಾಮೆಡ್ಗೆ ಹೈ ಫೀಸು ಅಂತ ಈಗಲೇ ಬಿಟ್ಬಿಡ್ಬೇಡಿ. CETನೂ ಪ್ರಿಪೇರ್ ಆಗಿ ಕಾಮೆಡ್ಗೆಗೂ ಎಕ್ಸಾಮ್ ಬರೀರಿ ಎರಡೂ. ಆಮೇಲೆ ಕೌನ್ಸ್ಲಿಂಗ್ ಟೈಮಲ್ಲಿ ನಾವು ಗೈಡ್ ಮಾಡ್ತೀವಿ ಯಾರಿಗೆ ಯಾವ್ದು ಬೆಸ್ಟ್ ಆಪ್ಷನ್ನು ಅಂತ. ಓಕೆನಾ? ಸೊ ಇದು ಮಾಡಬೇಕು. ಇದು ಕಾಮೆಡ್ಗೆ ಫಾರ್ಮ್ ಫಿಲ್ಲಿಂಗ್ ಇನ್ನೂ ನಿಮಗೆ 20th ಅಪ್ಲಿಕೇಶನ್ ಓಪನ್ ಇದೆ. ಯಾರ್ಯಾರು ಇನ್ನೂ ಮಾಡಿಲ್ಲ ಮಾಡಿ, ಸೊ ದಟ್ ನಿಮಗೆ ಆಪ್ಷನ್ಸ್ 2 ಎಂಟ್ರೆನ್ಸ್ ಓಪನ್ ಆಗುತ್ತೆ ಆಸ್ ಫಸ್ಟಲ್ಲಿ ನನ್ನ ಕಾಲೇಜ್ ತೋರಿಸ್ದಂಗೆ. ಸೊ ನಿಮ್ಗೆ ಆದಷ್ಟು ಒಳ್ಳೆ ಆಪ್ಷನ್ಸ್ ಇದ್ದರೆ ನಾವು ನಿಮ್ಗೆ ಮುಂದೆ ಗೈಡ್ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೌನ್ಸ್ಲಿಂಗ್ ಚಾನಲ್ ಬೈ ಸಿಂಪ್ಲಿಫೈಡ್ ಮೈಂಡ್ಸ್, KCET ಕೌನ್ಸ್ಲಿಂಗ್ ಬೈ ಸಿಂಪ್ಲಿಫೈಡ್ ಮೈಂಡ್ಸ್. ಇದೇ ಥರ ಕಂಪ್ಲೀಟ್ ಡೀಟೇಲ್ಡ್ ವೀಡಿಯೋಸ್ ನಿಮ್ಗೆ ಅರ್ಥ ಆಗೋ ಥರ ಕ್ಲೀನಾಗಿ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿ
ನಿಮ್ಗೆ ಫುಲ್ ಕೌನ್ಸಿಲಿಂಗ್ ನೋಡ್ಕೊಳೋದು ರೆಸ್ಪಾನ್ಸಿಬಿಲಿಟಿ ನಂದು ಮಕ್ಕಳೇ. ಓಕೆನಾ? ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒನ್ಸ್ ಅಗೇನ್ ನೆಕ್ಸ್ಟ್ ವೀಡಿಯೋಲಿ ಆಲ್ರೆಡಿ ಟಾಪ್ 10 ವೀಡಿಯೋ ಬಂದಿದೆ, ಹೋಗಿ ನೋಡಿ, ಟಾರ್ಗೆಟ್ ಇಟ್ಕೊಳ್ಳಿ, CET ಫೋಕಸ್ ಆಗಿ ಪ್ರಿಪೇರ್ ಆಗಿ. ಓಕೆನಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್.